ಸರ್ಕಾರ ನಡೆದುಕೊಳ್ತಾ ಇರುವಂತ ರೀತಿಯನ್ನ ನೋಡ್ತಾ ಇದ್ರೆ ಏನು ನಡೆಸ್ತಾ ಇದೆ ಸರ್ಕಾರ ಅನ್ನುವಂತ ಪ್ರಶ್ನೆ ಎದ್ದೇಳುತ್ತೆ. ಯಾಕೆ ಅಂತಂದ್ರೆ ಬೆಳಗಾವಿಯಲ್ಲಿ ಆಗಿರುವಂತಹ ಪ್ರಕರಣ ಏನಿದೆ ಸಿಟಿ ರವಿ ಅವರದ್ದು, ಆ ಬಂಧನ ಪ್ರಕರಣ ಈಗ ಮತ್ತೊಂದು ಮಜಲಿಗೆ ಹೋಗಿದೆ. ಗುಬ್ಬಿಯ ಮೇಲೆ ಸರ್ಕಾರದ ಬ್ರಹ್ಮಾಸ್ತ್ರ ಪ್ರಯೋಗ ಆಗಿದೆ. ಖಾನಾಪುರ ಸಿಪಿಐ ಮಂಜುನಾಥ್ ನಾಯಕ್ ಸಸ್ಪೆಂಡ್ ಮಾಡಲಾಗಿದೆ. ಅಮಾನತು ಮಾಡಿ ಐಜಿಪಿ ವಿಕಾಸ್ ಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಅನ್ನುವಂಥದ್ದನ್ನ ಹೇಳ್ತೀವಿ ಸ್ವವಿವರವಾಗಿ. ತನ್ನ ಮೇಲಿರುವಂತಹ ಚಾಟಿಯನ್ನ ತಪ್ಪಿಸಿಕೊಳ್ಳೋಕೆ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಈಗ ಪ್ರಯೋಗವನ್ನ ಮಾಡ್ತಾ ಇದೆ. ಸಸ್ಪೆಂಡ್ ಮಾಡುವಂಥದ್ದು ಏನು, ಸಸ್ಪೆಂಡ್ ಆಗೋದೇ ಆದ್ರೆ ಯಾರ್ಯಾರು ಆಗಬೇಕು ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಮೇಲ್ಗಡೆ. ಆದ್ರೆ ಇಲ್ಲಿ ಸಿಪಿಐ ಅವರನ್ನ ಮಾತ್ರ ಸಸ್ಪೆಂಡ್ ಮಾಡ್ತಾ ಇದ್ದ. ಹೊಣೆಗಾರರು ಯಾರ್ಯಾರು ಆಗಬೇಕಿಲ್ಲಿ, ಸಸ್ಪೆಂಡ್ ಆಗಬೇಕಾಗಿರೋರು ಯಾರ್ಯಾರು ಆಗಿದ್ದಾಗ ಸಿಪಿಐ ಅವ್ರನ್ನ ಮಾತ್ರ ಸಸ್ಪೆಂಡ್ ಮಾಡಿ ಕಳುಹಿಸಿಬಿಟ್ರೆ ಮುಗಿದೋಯ್ತು ನನ್ನ ಕೆಲಸ ಅಂತಾನ? ಯಾಕೆ ಅವ್ರ ಮೇಲೆ ನೀವು ಅದನ್ನ ಹೊಣೆ ಹಾಕ್ತಾ ಇದ್ದೀರಾ? ಅವತ್ತು ಯಾರೆಲ್ಲ ಇದ್ರು ಖಾನಾಪುರದ ಪೊಲೀಸ್ ಠಾಣೆಯಲ್ಲಿ ಯಾರ್ಯಾರಿದ್ರು? ಸಿಟಿ ರವಿ ಅವರನ್ನ ಕರ್ಕೊಂಡು ಹೋಗಿ ಖಾನಾಪುರದವರೆಗೆ ಹೋಗಿದ್ಯಾರು? ಯಾರು ಸಸ್ಪೆಂಡ್ ಮಾಡಿದ್ರು ಅವರು ಇದ್ರು ಅವ್ರ ಜೊತೆಗೇನೆ. ಹಾಗಿದ್ದಾಗ ಅವರು ಯಾಕೆ ಸಸ್ಪೆಂಡ್ ಇಲ್ಲ? ಸಿಪಿಐ ಮಾತ್ರ ಯಾಕೆ ಸಸ್ಪೆಂಡ್ ಆಗಬೇಕಿಲ್ಲ? ಸರ್ಕಾರ ತನ್ನ ಮೇಲೆ ಇರುವಂತಹ ಬಾಣಗಳನ್ನ ಇನ್ನೊಂದು ಕಡೆಗೆ ಹಾಕಿಬಿಟ್ಟು ನಂದೇನು ತಪ್ಪಿಲ್ಲ ಅಂತೇಳಿ ಮೈಗೆ ಎಣ್ಣೆ ಹಚ್ಕೊಂಡ ರೀತಿಯಲ್ಲಿ ವರ್ತಿಸ್ತಾ ಇದೆ. ಈ ಪ್ರಕರಣದಲ್ಲಿ ತೋರಿಸ್ತಾ ಇದ್ದೀವಿ ಮಂಜುನಾಥ್ ನಾಯಕ್ ಅವರನ್ನ ಸಿಪಿಐ ಖಾನಾಪುರ್ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಇವರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಸಿಟಿ ರವಿ ಬಂಧನದ ಬಳಿಕ ಖಾನಾಪುರ ಠಾಣೆಗೆ ಕರೆದುಕೊಂಡು ಹೋಗಿದ್ರು. ಪೊಲೀಸ್ ಕಮಿಷನರ್ ಅನುಮತಿಯ ಮೇರೆಗೆ ಬಿಜೆಪಿಗೆ ಅವಕಾಶವನ್ನ ಕೊಟ್ಟಿದ್ರು. ಕಮಿಷನರ್ ಎಡಾ ಮಾರ್ಟಿನ್, ಡಿಸಿಪಿ ಅವರು ಕೂಡ ಅಲ್ಲೇ ಇದ್ರು. ಹಿರಿಯ ಅಧಿಕಾರಿಗಳು ಇದ್ದಾಗಿಯೂ ಕೂಡ ಸಿಪಿಐಯನ್ನ ಮಾತ್ರ ಅಮಾನತನ್ನ ಮಾಡಿದ್ದಾರೆ. ಇದು ಯಾವ ನ್ಯಾಯ ನಿಮ್ಮದು? ಯಾವ ಕಾನೂನಿನಲ್ಲಿ ನಿಮಗೆ ಈ ರೀತಿಯಾಗಿ ಮಾಡೋಕೆ ಅವಕಾಶವನ್ನು ಮಾಡಿಕೊಟ್ಟಿದೆ? ಇಷ್ಟ ಬಂದ ರೀತಿಯಲ್ಲಿ ವರ್ತಿಸೋದು ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂತ ಕಾಣಿಸ್ತಾ ಇದೆ. ತಮಗೆ ಹೇಗೆ ಬೇಕೋ ಹಾಗೆ ಡಿಸಿಪಿ ರೋಹನ್ ಜಗದೀಶ್ ಇದ್ರು, ಕಮಿಷನರ್ ಎಡಾ ಮಾರ್ಟಿನ್ ಇದ್ರು, ಹಿರಿಯ ಅಧಿಕಾರಿಗಳು ಕೂಡ ಅಲ್ಲೇ ಇದ್ರು. ಆದ್ರೂ ಬರೀ ಸಿಪಿಐ ಮಾತ್ರ ಅಮಾನತು. ವಾಯ್? ಯಾಕೆ ಸಿಪಿಐ ಮಂಜುನಾಥ್ ನಾಯಕ್ ಟಾರ್ಗೆಟ್ ಇಲ್ಲಿ? ಕಮಿಷನರ್ ಇದ್ರಲ್ವಾ? ಕಮಿಷನರ್ ಅವರು ಕೂಡ ಕರ್ಕೊಂಡು ಹೋಗಿದ್ರಲ್ವಾ? ಖಾನಾಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಅವರೇ ಇದ್ರಲ್ವಾ? ಕಮಿಷನರ್ ಎಡಾ ಮಾರ್ಟಿನ್, ಡಿಸಿಪಿ ರೋಹನ್ ಜಗದೀಶು, ಇನ್ನುಳಿದಂತ ಹಿರಿಯ ಅಧಿಕಾರಿಗಳು ಜಾಗದಲ್ಲಿ ಇರ್ಲಿಲ್ವಾ? ನೋಡಿ, ಅದೃಶ್ಯ ಸಮೇತವಾಗಿ ತೋರಿಸ್ತೀವಿ ನಿಮಗೆ. ಎಲ್ಲರೂ ಇದ್ದಾಗಲೂ ಸಹ ಈ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇರುವಂಥದ್ದನ್ನ ನೋಡ್ತಾ ಇದ್ರೆ ಸರ್ಕಾರ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ನೋಡ್ಕೊಳ್ಳಿ. ಅಲ್ಲಿ ಎಲ್ಲರೂ ಇದ್ದಾಗಲೂ ಸಹ, ಹಿರಿಯ ಅಧಿಕಾರಿಗಳು ಇದ್ದಾಗಲೂ ಸಹ ಕೇವಲ ಟಾರ್ಗೆಟ್ ಆಗಿರೋದು ಇಲ್ಲಿ ಸಿಪಿಐ ಮಂಜುನಾಥ್ ನಾಯಕ್ ಅವರನ್ನ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ. ವಾಯ್? ಕಮಿಷನರ್, ಡಿಸಿಪಿ ಎಲ್ಲರೂ ಇದ್ರಲ್ವಾ? ಹಾಗಿದ್ದಾಗ ಸಿಪಿಐ ಅವ್ರನ್ನ ಮಾತ್ರ ಯಾಕೆ? ನಿಮ್ಮನ್ನು ನೀವು ಮಾಡ್ಕೊಳ್ಳಿ. ನಾನು ಕೂಡ ಅಲ್ಲಿದ್ದೆ, ಹಾಗಾಗಿ ನನ್ನನ್ನು ನಾನು ಸಸ್ಪೆಂಡ್ ಮಾಡ್ಕೊಳ್ತೀನಿ ಅಂತ ಹೊಸದಾಗಿ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಸಸ್ಪೆಂಡು. ಏನು ಅನ್ಸಲ್ವಾ ನಿಮಗೆ? ನನ್ನ ಸಹೋದ್ಯೋಗಿ ಈಗ ದಿಲೀಪ್ ಕುರುಂದವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ದಿಲೀಪ್, ವೈ ಸಿಪಿಐ ಓನ್ಲಿ ಟಾರ್ಗೆಟ್? ಇದರಲ್ಲಿ ಯಾಕೆ ಅವರೊಬ್ಬರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ? ಇನ್ನುಳಿದ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲೇ ಇದ್ರಲ್ವಾ? ಅವ್ರು ಯಾಕೆ ಇದಕ್ಕೆ ಟಾರ್ಗೆಟ್ ಅಲ್ವಾ? ಹೌದು ಅರುಣ್, ಏನಂತಂದ್ರೆ ಯಾರೋ ಬಲಿ ಅಂತ ಹೇಳ್ತಾರೆ. ಆತರ ಒಂದು ಏನಂತಾರೆ, ಆ ಸ್ಟೇಷನ್ಗೆ ಬರೋದೇ ಇಲ್ಲ ಅವ್ರಿಗೆ. ಆಕ್ಚುಲಿ ಹಿರೇಬಾಗೇರಿ ಪೊಲೀಸ್ ಸ್ಟೇಷನ್ಗೆ ಪ್ರಕರಣ ದಾಖಲಾಗಿರುವಂತದ್ದು. ಅಲ್ಲಿಂದ ಶಿಫ್ಟ್ ಮಾಡಿಕೊಂಡು ಖಾನಾಪುರಕ್ಕೆ ಹೋಗ್ತಾರೆ. ಆ ಮಂಜುನಾಥ್ ನಾಯ್ಕ್ ಅಂತ ಏನ್ ಸಿಪಿಐ ಇದ್ದಾರೆ ಅವರನ್ನ ಈಗ ಬಲಿ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಒಂದಿಷ್ಟು ಹೋಮ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಜೋರ್ ಮಾಡಿದ್ರು. ಅವಾಗ ಅದೆಲ್ಲ ತಪ್ಪು ಅವ್ರದ್ದು ಹಾಗೆ ಅಂತ ಬಿಂಬಿಸುವ ಒಂದು ಪ್ರಯತ್ನ ಆಗಿರುವಂತದ್ದು. ಹೀಗಾಗಿ ಇಡೀ ಘಟನೆ 7 ದಿನಗಳ ಆದ ನಂತರ ಈಗ ಇವರನ್ನ ಬಲಿ ಕೊಡುವಂತ ಎಷ್ಟು ಸರಿ? ಮತ್ತೆ ಇವರು ಯಾಕೆ ಇವರು ಕೇವಲ ಅಧಿಕಾರಿ ಇದ್ರು, ಅಲ್ಲಿ ಬೇರೆದೇ ನಡೀತಾ ಇತ್ತು. ಯಾಕಂದ್ರೆ ನಾವೇ ಮುಂದೆ ನೋಡ್ತಾ ಇರುವಾಗ ಅವ್ರು ಬಂದ್ರು, ಇವ್ರು ಬಂದ್ರು, ಹಿರಿಯ ಅಧಿಕಾರಿಗಳ ಫೋನ್ ಮಾಡ್ತಾ ಇದ್ರು, ಮತ್ತಾರೋ ಫೋನ್ ಮಾಡ್ತಾ ಇದ್ರು. ಆದ್ರೆ ಎಲ್ಲದಕ್ಕೂ ಈ ಘಟನೆಗೆ ದೋಷ ಅಂತ ಹೇಳಿ ಖಾನಾಪುರ ಸಿಪಿಐ ಮಂಜುನಾಥ್ ನಾಯಕ್ ಅವರನ್ನ ಒಂದು ಸಸ್ಪೆಂಡ್ ಮಾಡಿರುವಂತ. ಸಾಕ್ಷಿಗಳಾಗಿ ಯಾರ್ಯಾರಿದ್ರು ದಿಲೀಪ್? ಅಲ್ಲಿ ಕಮಿಷನರ್ ಇರ್ಲಿಲ್ವಾ? ಡಿಸಿಪಿ ಅವ್ರು ಇರ್ಲಿಲ್ವಾ ಅಲ್ಲಿಗೆ? ಸ್ವತಃ ಬೆಳಗಾವಿಯ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಅವರೇ ಸ್ವತಃ ಈ ಒಂದು ಪೂರ್ತಿ ವಿಚಾರವನ್ನ ಅವರೇ ನೋಡ್ಕೊಳ್ತಾ ಇದ್ರು, ಹ್ಯಾಂಡಲ್ ಮಾಡ್ಕೊಳ್ತಾ ಇದ್ರು. ಜೊತೆಗೆ
DCP ಯಲ್ಲೊಂಡದ ಅಂತ ಏನು ರೋಹನ್ ಅವರು ಕೂಡ ಅಲ್ಲೇ ಇದ್ರು, ರೋಹನ್ ಜಗದೀಶ್. ಹೀಗಾಗಿ ಹಿರಿಯ ಅಧಿಕಾರಿಗಳು ಇಬ್ರು ಅಲ್ಲೇ ಇರುವಾಗ ಜೊತೆಗೆ ಏನಂತ ರಾತ್ರಿ ಇಡೀ ಏನು ಸುತ್ತಾಡ್ಸ್ತಾ ಇದ್ರು, ಅವರಿಗೆ ಬೆಳಗಾವಿ SP ಆದಂತ ಭೀಮಾಶಂಕರ್ ಗುಡೇದವರು ಅವರನ್ನ ಫಾಲೋ ಅಪ್ ಮಾಡ್ತಾ ಇದ್ರು. ಹೀಗಾಗಿ ಈ ಇಬ್ರು 3 IPS ಅಧಿಕಾರಿ ಇರುವಾಗ ಅವರ ಮೇಲೆ ಏನು ಆಗದೆ ಕೇವಲ ಒಬ್ಬ CPI ಅಂದ್ರೆ ಖಾನಾಪುರ ಪೊಲೀಸ್ ಠಾಣೆಗೆ ಬಂದಂತ CPI ಅವರನ್ನ ಸಸ್ಪೆಂಡ್ ಮಾಡೋದು ಎಷ್ಟೊಂದು ಸಮಂಜಸ ಅಂತ ಹೇಳಿ ಬೆಳಗಾವಿ ಜಿಲ್ಲೆ ಜನರು ಕೂಡ ಕೇಳ್ತಾ ಇರುವಂತದ್ದು. ಅರುಣ್, ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹೋಮ್ ಮಿನಿಸ್ಟರ್ ಸರ್, ಯು ಆರ್ ರಾಂಗ್. ಈ ಒಂದೊಂದು ಹೆಜ್ಜೆಯನ್ನು ನೀವು ಇಡ್ತಾ ಇರುವಂಥದ್ದು ತಪ್ಪು ಹೆಜ್ಜೆಗಳನ್ನೇ ಇಡ್ತಾ ಇದ್ದೀರಾ. ಸದನದ ಒಳಗಡೆಗೆ ನಡೆದಿರುವಂಥ ಬೆಳವಣಿಗೆ ಏನಿದೆ, ಅದಾದ ನಂತರ ಆಚೆ ನಡ್ಕೊಳ್ತಾ ಇರುವಂಥ ರೀತಿ ಕೂಡ ಒಂದೊಂದು ತಪ್ಪು ಹೆಜ್ಜೆಗಳನ್ನೇ ಇಡ್ತಾ ಇದ್ದೀರಾ. ನಿಮ್ಮ ಪ್ರಕಾರ ಸರಿ ಇರಬಹುದೇ?